ಕೇಂದ್ರವುಳ್ಳ ವೃತ್ತಕ್ಕೆ ವೃತ್ತದ ಹೊರಭಾಗದಲ್ಲಿರುವ ಒಂದು ಸರಳ ರೇಖೆಯಾಗಿದೆ. BC ಸರಳ ರೇಖೆಯು ಎ ಕೇಂದ್ರವುಳ್ಳ ವೃತ್ತವನ್ನು ಬಿ ಮತ್ತು ಸಿ ಬಿಂದುಗಳಲ್ಲಿ ಛೇದಿಸುವುದರಿಂದ BC ರೇಖೆಯು ಛೇದಕ ರೇಖೆಯಾಗಿದೆ. ಬಿ ಮತ್ತು ಸಿಗಳ ಅಂತರವನ್ನು ಕಡಿಮೆ ಮಾಡುತ್ತಾ ಬಂದಾಗ BC ಬಿಂದುಗಳು ಒಂದೇ ಬಿಂದುಗಳಾಗಿ ಸಂಯೋಗ ಹೊಂದುತ್ತವೆ. ಆಗ BC ಸರಳ ರೇಖೆಯು ಎ ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಕವಾಗುತ್ತದೆ. ವೃತ್ತದ ಒಂದು ಸ್ಪರ್ಶಕವು ಮತ್ತೊಂದು ವೃತ್ತವನ್ನು ಸಹ ಸ್ಪರ್ಶಿಸಬಹುದಾಗಿರುತ್ತದೆ. ಈ ಸ್ಪರ್ಶಕವನ್ನು ಸಾಮಾನ್ಯ ಸ್ಪರ್ಶಕ ಎಂದು ಕರೆಯುತ್ತೇವೆ. ಎರಡು ವೃತ್ತಗಳು ಪರಸ್ಪರ ಅಂತರದಲ್ಲಿ ಇದ್ದಾಗ ಎಳೆಯಬಹುದಾದ ಗರಿಷ್ಠ ಸಾಮಾನ್ಯ ಸ್ಪರ್ಶಕಗಳ ಸಂಖ್ಯೆ 4 ಆಗಿದೆ. ಈ ಸಾಮಾನ್ಯ ಸ್ಪರ್ಶಕಗಳನ್ನು ಗಮನಿಸಿದಾಗ ಇಲ್ಲಿರುವ ಗುಲಾಬಿ ಬಣ್ಣದ ರೇಖೆಗಳಿಗೆ ವೃತ್ತ ಕೇಂದ್ರವು ಒಂದೇ ಬದಿಯಲ್ಲಿ ಇರುವುದರಿಂದ ಅವುಗಳನ್ನು ನೇರ ಸಾಮಾನ್ಯ ಸ್ಪರ್ಶಕಗಳೆನ್ನುತ್ತೇವೆ. ನೀಲಿ ಬಣ್ಣದ ಸ್ಪರ್ಶಕಗಳಿಗೆ ವೃತ್ತ ಕೇಂದ್ರಗಳು ಎರಡೂ ಬದಿಯಲ್ಲಿ ಇರುವುದರಿಂದ ಅವುಗಳನ್ನು ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕಗಳು ಎನ್ನುತ್ತೇವೆ. ನಾವು ಅಂತರವನ್ನು ಬದಲಾವಣೆ ಮಾಡಿದಾಗ ಈ ಅಂತರವು ಕಡಿಮೆ ಆಗುತ್ತಾ ಹೋದಂತೆ ಒಂದು ಹಂತದಲ್ಲಿ ಸ್ಪರ್ಶಕವು ಎರಡು ವೃತ್ತಗಳು ಬಾಹ್ಯವಾಗಿ ಸ್ಪರ್ಶಿಸುತ್ತವೆ. ಇಲ್ಲಿ ಎಳೆಯಬಹುದಾದ ಸಾಮಾನ್ಯ ಸ್ಪರ್ಶಕಗಳ ಸಂಖ್ಯೆ 3 ಆಗಿದೆ. ಮತ್ತಷ್ಟು ಅಂತರ ಕಡಿಮೆ ಆದಾಗ ವೃತ್ತಗಳು ಛೇದಿಸುತ್ತವೆ. ಇಲ್ಲಿ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ 2 ಆಗಿದೆ. ಮತ್ತಷ್ಟು ಅಂತರ ಕಡಿಮೆ ಆದಾಗ ವೃತ್ತಗಳು ಅಂತಸ್ಪರ್ಶಿಸುತ್ತವೆ. ಅಂತಸ್ಪರ್ಶಿಸಿದ ವೃತ್ತಗಳಿಗೆ ಎಳೆಯಬಹುದಾದ ಸಾಮಾನ್ಯ ಸ್ಪರ್ಶಕ 1 ಆಗಿದೆ. AB ರೇಖಾಖಂಡ = 9 ಸೆಂಟಿಮೀಟರ್ ಇರುವಂತೆ ರೇಖಾಖಂಡವನ್ನು ರಚಿಸಿ 3 ಸೆಂಟಿಮೀಟರ್ ಅಳತೆಯ 2 ಸರ್ವಸಮ ವೃತ್ತಗಳನ್ನು ಎ ಕೇಂದ್ರ ಮತ್ತು ಬಿ ಕೇಂದ್ರದಲ್ಲಿ ರಚಿಸಿ. ನಾವೀಗ ಎ ಕೇಂದ್ರದಲ್ಲಿ ಲಂಬ ರೇಖೆಯನ್ನು ರಚಿಸೋಣ. ಹಾಗೆಯೇ ಬಿ ಕೇಂದ್ರದಲ್ಲಿ AB ರೇಖೆಗೆ ಲಂಬ ರೇಖೆಯನ್ನು ರಚಿಸೋಣ. ಈ ಲಂಬ ರೇಖೆಗಳು ಎ ವೃತ್ತವನ್ನು ಇ ಮತ್ತು ಎಚ್ ಬಿಂದುಗಳಲ್ಲಿಯೂ ಬಿ ವೃತ್ತವನ್ನು ಜಿ ಮತ್ತು ಎಫ್ ಬಿಂದುಗಳಲ್ಲಿಯೂ ಛೇದಿಸುತ್ತವೆ. ಈ ಛೇದಿಸುವ ಬಿಂದುಗಳನ್ನು ನಾವು ಸೇರಿಸಿದಾಗ ನಮಗೆ ಬೇಕಾದಂತಹ EG ಮತ್ತು HF ನೇರ ಸಾಮಾನ್ಯ ಸ್ಪರ್ಶಕಗಳು ದೊರಕುತ್ತವೆ. ವೃತ್ತದ ನಡುವಿನ ಅಂತರ ಕಡಿಮೆ ಆದಂತೆ ಎರಡೂ ವೃತ್ತಗಳು ಬಾಹ್ಯ ಸ್ಪರ್ಶಗಳಾಗುತ್ತವೆ ಹಾಗೂ ಮತ್ತಷ್ಟು ಕಡಿಮೆಯಾದಾಗ ಛೇದಿಸುವ ವೃತ್ತಗಳಾಗುತ್ತವೆ. ಈ 3 ವಿಧದ ವೃತ್ತಗಳಿಗೂ ನಾವು ರಚಿಸುವ ಹಂತಗಳು ಒಂದೇ ಆಗಿರುತ್ತವೆ. AB = 10 ಸೆಂಟಿಮೀಟರ್ ಇರುವಂತೆ ಒಂದು ರೇಖಾಖಂಡವನ್ನು ಎಳೆಯಿರಿ. ಎ ಕೇಂದ್ರವಾಗಿಟ್ಟುಕೊಂಡು 5 ಸೆಂಟಿಮೀಟರ್ ಅಳತೆ ಇರುವಂತೆ C1 ವೃತ್ತವನ್ನು ರಚಿಸಿ. ಈಗ ಬಿ ಕೇಂದ್ರವಾಗಿಟ್ಟುಕೊಂಡು C2 = 2 ಸೆಂಟಿಮೀಟರ್ ಇರುವಂತೆ ವೃತ್ತವನ್ನು ರಚಿಸಿ. C1 - C2 = 3 ಸೆಂಟಿಮೀಟರ್ ಇರುವಂತೆ ಮೂರನೇ ವೃತ್ತ ಅಂದರೆ C3 ವೃತ್ತವನ್ನು ಎ ಕೇಂದ್ರವಾಗಿಟ್ಟುಕೊಂಡು ರಚಿಸಿ. ABಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಕೊಂಡು ಎ ಮತ್ತು ಬಿ ಕೇಂದ್ರವಾಗಿಟ್ಟುಕೊಂಡು ಪರಸ್ಪರ ಕತ್ತರಿಸುವಂತೆ 2 ಕಂಸಗಳನ್ನು ಎಳೆಯಿರಿ. ಈ ಕಂಸಗಳು ಛೇದಿಸುವ ಬಿಂದುಗಳನ್ನು ಸೇರಿಸಿದಾಗ ಸಿಗುವ ರೇಖೆಯು ABಗೆ ಲಂಬಾರ್ಥಕ ರೇಖೆಯಾಗಿದೆ. ಈ ಲಂಬಾರ್ಧಕ ರೇಖೆಯು ABಯನ್ನು ಛೇದಿಸುವ ಬಿಂದುವನ್ನು P ಎಂದು ಗುರುತಿಸಿಕೊಳ್ಳಿ. ಈಗ AP ಅಥವಾ BPಯನ್ನು ತ್ರಿಜ್ಯವಾಗಿಟ್ಟುಕೊಂಡು 4ನೇ ವೃತ್ತವನ್ನು ರಚಿಸೋಣ. 4ನೇ ವೃತ್ತವು 3ನೇ ವೃತ್ತವನ್ನು ಛೇದಿಸುತ್ತದೆ. ಈ ಛೇದಿಸುವ ಬಿಂದುಗಳು G ಮತ್ತು H ಆಗಿರಲಿ. B ಮತ್ತು H ಅನ್ನು ಸೇರಿಸುವಂತೆ ರೇಖೆಯನ್ನು ರಚಿಸೋಣ. ಹಾಗೆಯೇ B ಮತ್ತು G ಬಿಂದುಗಳನ್ನು ಸೇರಿಸುವಂತೆ ರೇಖೆಯನ್ನು ರಚಿಸೋಣ. AH ಬಿಂದುಗಳನ್ನು ಸೇರಿಸುವಂತೆ ರೇಖೆಯನ್ನು ರಚಿಸಿ ಅದು C1 ವೃತ್ತವನ್ನು ಛೇದಿಸುವಂತೆ ವೃದ್ಧಿಸಿ.
ಹಾಗೆಯೇ ಎ ಮತ್ತು ಜಿ ಬಿಂದುಗಳನ್ನು ಸೇರಿಸಿ ಈ ರೇಖೆಯು C1 ವೃತ್ತವನ್ನು ಛೇದಿಸುವಂತೆ ವೃತ್ತಿಸಿ. ಛೇದಿಸುವ ಬಿಂದುಗಳು ಜೆ ಮತ್ತು ಕೆ ಆಗಿರಲಿ. BH ತ್ರಿಜ್ಯವನ್ನು ತೆಗೆದುಕೊಂಡು ಜೆ ಕೇಂದ್ರವಾಗಿಟ್ಟುಕೊಂಡು ಎರಡನೇ ವೃತ್ತ C2 ವೃತ್ತವನ್ನು ಛೇದಿಸುವಂತೆ ಕಂಸವನ್ನು ಎಳೆಯಿರಿ. ಛೇದಿಸುವ ಬಿಂದು Z ಆಗಿರಲಿ. B ಮತ್ತು Z ಅನ್ನು ಸೇರಿಸಿ ಹಾಗೂ J ಮತ್ತು Z ಅನ್ನು ಸೇರಿಸಿ. ಅದೇ ರೀತಿಯಾಗಿ BG ತ್ರಿಜ್ಯವನ್ನು ತೆಗೆದುಕೊಂಡು K ಕೇಂದ್ರವಾಗಿಟ್ಟುಕೊಂಡು C2 ವೃತ್ತವನ್ನು ಛೇದಿಸುವಂತೆ ಕಂಸವನ್ನು ಎಳೆಯಿರಿ. ಛೇದಿಸುವ ಬಿಂದು I ಆಗಿರಲಿ. B ಮತ್ತು I ಬಿಂದುಗಳನ್ನು ಸೇರಿಸಿ ಹಾಗೆಯೇ I ಮತ್ತು K ಬಿಂದುಗಳನ್ನು ಸೇರಿಸೋಣ. JZ ಮತ್ತು IK ರೇಖೆಗಳು ನಮಗೆ ಬೇಕಾದಂತಹ ನೇರ ಸಾಮಾನ್ಯ ಸ್ಪರ್ಶಕಗಳಾಗಿವೆ.